ನಮಸ್ತೆ ಫ್ರೆಂಡ್ಸ್. ನೀವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿ ನೀವೇನಾದರೂ ಹಣನ ಸಂಪಾದನೆ ಮಾಡಬೇಕು ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಯಾಕೆ ಅಂತಂದರೆ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿರೋಂಥ ಎರಡು ವಿಡಿಯೋನ ಆಲ್ರೆಡಿ ಹಾಕಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ, ನೋಡಿ, ಓಕೆನಾ. ಸೊ ಇದು ಅದರದ್ದು ಕಂಟಿನ್ಯೂಟಿ ಪಾರ್ಟು. ನಾನು ಯಾವ ಥರ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡಬೇಕು, ಹಾಗೆ ಮೀಶೋದಲ್ಲಿ ಯಾವ ರೀತಿಯಾಗಿ ಲಾಗಿನ್ ಆಗಬೇಕು, ಯಾವ ಥರ ಅಫಿಲಿಯೇಟ್ ಲಿಂಕ್ನ ತೊಗೊಳ್ಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಇದು ಅದರದ್ದು ಕಂಟಿನ್ಯೂಟಿ ಪಾರ್ಟ್. ಅಂದರೆ ನೀವು ಆರ್ಡರ್ ಮಾಡ್ದೇ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಅದು ಹೇಗೆ? ಝೀರೋ ಇನ್ವೆಸ್ಟ್ಮೆಂಟ್, ನೀವು ಆರ್ಡರ್ ಮಾಡೋದೇ ಬೇಕಾಗಿಲ್ಲ, ಹಾಗೇ ಒಂದು ಫೋಟೋ ಮುಖಾಂತರ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಬೋದು. ಅದು ಯಾವ ಥರ ಏನು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಆವಾಗಲೇ ಅರ್ಥ ಆಗೋದು, ಓಕೆನಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಮನೇಲಿ ಕೂತ್ಕೊಂಡು ಸುಮ್ಮನೆ ಮೊಬೈಲ್ ನೋಡೋದಕ್ಕಿಂತ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ, ಖಂಡಿತ ಯೂಸ್ ಆಗುತ್ತೆ, ಓಕೆನಾ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಮೀಶೋ ಅಪ್ಲಿಕೇಶನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಇವಾಗ ಮೇಲ್ಗಡೆ ನಿಮ್ಮದು ಪ್ರೊಫೈಲ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇಲ್ಲಿ ಬಂದಿರಬೇಕು. ಬಂದಿಲ್ಲ ಅಂತಂದರೆ ಜಾಯ್ನ್ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಅದನ್ನು ಹೋಗ್ಬಿಟ್ಟು ನೋಡಿ, ಓಕೆನಾ. ಈಗ ಮೀಶೋ ಕ್ರಿಯೇಟರ್ ಕ್ಲಬ್ ಮುಂದೆ ಓಪನ್ ಅಂತ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಇಂಟರ್ಫೇಸು ಓಪನ್ ಆಗುತ್ತೆ. ಸೊ ಲಿಂಕ್ನ ಇಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು ವೆಲ್ಕಮ್ ಕ್ರಿಯೇಟರ್ ಅಂತ ಬಂದುಬಿಟ್ಟು ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಲಿಂಕ್ ಆಗಿದೆ. ಇದನ್ನು ಲಿಂಕ್ ಮಾಡೋದು ಹೇಗೆ ಅಂತಲೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಪೂರ್ತಿಯಾಗಿ ನೋಡಿ. ಅದನ್ನು ನೋಡಿಬಿಟ್ಟೆ ಇದನ್ನು ನೋಡಬೇಕು, ಆವಾಗ ಅರ್ಥ ಆಗುತ್ತೆ ನಿಮಗೆ, ಓಕೆನಾ. ಸೊ ನೆಕ್ಸ್ಟು ಬ್ಯಾಕ್ ಬಂದುಬಿಟ್ಟು ಈಗ ಮೀಶೋದಲ್ಲಿ ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೀಸನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ವಿಂಟರ್ ಸೀಸನ್ನಲ್ಲಿ ಯಾವ್ದು ಜಾಸ್ತಿ ಓಡುತ್ತೆ, ಸಮ್ಮರಲ್ಲಿ ಯಾವುದು, ಆ ಥರ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಂಟರಲ್ಲಿ ಸ್ವೆಟರ್ಸು ಆ ಥರದ್ದೆಲ್ಲ ಚೆನ್ನಾಗಿ ಓಡುತ್ತಲ್ವ, ಇಲ್ಲ ಕುರ್ತಾ ಆ ಥರ ಎಲ್ಲ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಮಿಷನ್ ಎಲ್ಲ. ಇವಾಗ ನಾನೊಂದು ಪ್ರಾಡಕ್ಟ್ನ ನಿಮಗೆ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ, ಓಕೆನಾ. ಸೊ ಬನ್ನಿ ಇವಾಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಓಕೆನಾ. ಒಂದು ಕುರ್ತಾ ಸೆಟ್ನ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ. ಸೊ ಈಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಈ ಒಂದು ಕುರ್ತಾ ಸೆಟ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವುದು ಇಷ್ಟ ಆಗುತ್ತೆ, ಕಮಿಷನ್ನು ಎಲ್ಲ ನೋಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಅಫಿಲಿಯೇಟು 12% ಕಮಿಷನ್ ಅಂತ ಇದೆಯಲ್ಲ, ಈ ಒಂದು ಕುರ್ತಾ ಸೆಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇದು ಇನ್ನು ಯಾರಾದರೂ ನನ್ನ ಲಿಂಕ್ನ ಯೂಸ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ರೆ 12% ಕಮಿಷನ್ ಬರುತ್ತೆ, ಓಕೆನಾ. ಈ ಫೋಟೋ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಫೋಟೋದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾಕೆ ಅಂತ ಹೇಳ್ತೀನಿ, ಮುಂದೆ ಗೊತ್ತಾಗುತ್ತೆ ಯಾಕೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇರ್ ಬಟನ್ ಕಾಣಿಸ್ತಿದೆಯಲ್ಲ, ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದನ್ನು ಶೇರ್ ಮಾಡಬೇಕಾಗತ್ತೆ. ಸೊ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಇನ್ನೊಂದು ನಂಬರ್ ಏನಾದರೂ ಇದ್ದರೆ ಅದಕ್ಕೆ ವಾಟ್ಸಪ್ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ಯಾರ್ದಾದ್ರೂ ಕ್ಲೋಸ್ ಫ್ರೆಂಡ್ಸ್ ಅದಕ್ಕೆ ಯಾರ್ದಕ್ಕಾದ್ರೂ ಶೇರ್ ಮಾಡಿ, ಆವಾಗ ನಿಮಗೆ ಅದರದ್ದು ಲಿಂಕು ಸಿಗುತ್ತೆ, ಓಕೆನಾ. ಸೊ ಇವಾಗ ನಾನು ಶೇರ್ ಮಾಡಿದ್ದೀನಿ. ಈ ಲಿಂಕ್ ಏನಿದೆ ಇದನ್ನು ಮತ್ತೆ ಕಾಪಿ ಮಾಡ್ಕೊಳ್ಳಿ, ಆ ಪ್ರಾಡಕ್ಟ್ ಲಿಂಕ್ ಇದು. ಸೊ ಇದನ್ನು ಕಾಪಿ ಮಾಡ್ಕೊಳ್ಳಿ, ಕಾಪಿ ಲಿಂಕ್ ಅಂತ ಓದ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಮೀಶೋಗೆ ಬನ್ನಿ, ವಾಪಸ್ಸು ಮೀಶೋಗೆ ಬಂದಿದ್ದಾದಮೇಲೆ, ಸೊ ಈಗ ಮೀಶೋಗೆ ಬಂದಿದ್ದೀನಿ. ಈಗ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಮೀಶೋ ಕ್ರಿಯೇಟರ್ ಕ್ಲಬ್ ಇತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಈಗ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ನೀವು ಲಿಂಕ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ. ಸೊ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ 3 ಪ್ಲ್ಯಾಟ್ಫಾರ್ಮ್ ಬರುತ್ತೆ: ಇನ್ಸ್ಟಾಗ್ರಾಮ್ ಸ್ಟೋರಿ, ಯೂಟ್ಯೂಬು, ಫೇಸ್ಬುಕ್ಕಲ್ಲಿ ನೀವು ಲಿಂಕ್ನ ಕ್ರಿಯೇಟ್ ಮಾಡಬೇಕು ಅಂದರೆ ವೀಡಿಯೋಸ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮ್ ಸ್ಟೋರಿಗೆ ನಾವು
ಇಲ್ಲಿ ಫೋಟೋನ ಯೂಸ್ ಮಾಡಿಕೊಂಡು ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಈಗ ಲಾಸ್ಟ್ ಆಪ್ಷನ್ ಇದರಲ್ಲಿ ಥರ್ಡ್ ಆಪ್ಷನ್ ಇದೆಯಲ್ಲ, ಪೇಸ್ಟ್ ಮೀಶೋ ಪ್ರಾಡಕ್ಟ್ ಲಿಂಕು, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸಲ್ಲಿ ನೀವು ಕಾಪಿ ಮಾಡ್ಕೊಂಡಿದ್ದೀರಲ್ಲ ಆ ಒಂದು ಲಿಂಕ್ನ ಪೇಸ್ಟ್ ಮಾಡಿ. ನೆಕ್ಸ್ಟು ಮುಂದೆ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ಬೋದು ನಾವು ಸೆಲೆಕ್ಟ್ ಮಾಡಿದಂತಹ ಕುರ್ತಾದು ಫೋಟೋ ಬಂದಿದೆ. ನೆಕ್ಸ್ಟು ಕೆಳಗಡೆ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ನೋಡ್ಬೋದು ಕುರ್ತಾ ಸೆಟ್ ಬಂದಿದೆ. ಅದ್ರ ಕೆಳಗಡೆ ಈಗ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕಾಪಿ ಲಿಂಕ್ ಅಂತ ಬಂತು. ಸೊ ಈ ಪ್ರಾಡಕ್ಟು ಲಿಂಕು ಇಲ್ಲಿ ಇರುತ್ತೆ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿಗೆ ನಮಗೆ ಪ್ರಾಡಕ್ಟು ಅಫಿಲಿಯೇಟ್ ಲಿಂಕ್ ಸಿಕ್ತು. ಈಗ ಏನು ಮಾಡ್ತೀರಾ ಅಂತಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಬನ್ನಿ. ವಾಪಸ್ಸು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪ್ಲಸ್ ಅಂತ ಇದೆಯಲ್ಲ, ಯುವರ್ ಸ್ಟೋರಿ ಅಂತ, ಸೊ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನೀವು ಸ್ಕ್ರೀನ್ಶಾಟ್ ತೆಗ್ದಿರ್ತೀರಲ್ಲ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ರಾಡಕ್ಟು. ಇದನ್ನು ಎಡಿಟ್ ಮಾಡ್ಕೊಳ್ಳಿ, ಬೇಕಿದ್ರೆ ಕೆಳಗಡೆದೆಲ್ಲ ತೆಗೆದುಬಿಟ್ಟು ಫೋಟೋ ನೀಟಾಗಿ ಎಡಿಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಸ್ಟಿಕ್ಕರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಲಿಂಕ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಬಂದಿದೆ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಿಂಕ್ ಅಂತ ಕಾಣಿಸ್ತಿದೆಯಲ್ಲ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪೇಸ್ಟ್ ಮಾಡಿ ಆ ಲಿಂಕ್ನ, ಪ್ರಾಡಕ್ಟ್ ಲಿಂಕ್ ಏನು ಬಂದಿತ್ತು ಅಫಿಲಿಯೇಟ್ ಲಿಂಕು, ಅದನ್ನು ಪೇಸ್ಟ್ ಮಾಡಿ. ನೆಕ್ಸ್ಟು ಇಲ್ಲಿ ಕಸ್ಟಮೈಸ್ ಸ್ಟಿಕ್ಕರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೀವು ಏನಾದರೂ ಬರ್ಕೊಳ್ಬೋದು ಇದ್ರ ಬಗ್ಗೆ. ವೈಟ್ ಕುರ್ತಾ ಸೆಟ್ ಜಸ್ಟ್ ಅಟ್ 300 ಅಂತ ಹಾಕ್ಬಿಟ್ಟು ಮೀಶೋನ ಕೂಡ ನೀವು ಟ್ಯಾಗ್ ಮಾಡ್ಬೋದು. ಸೊ ಇಲ್ಲಿ ವೈಟ್ ಕುರ್ತಾ ಸೆಟ್ಟು ಜಸ್ಟ್ ಅಟ್ 300 ಅಂತ ನಾನು ಕೊಡ್ತೀನಿ. ಮೀಶೋ ಅಂತಲೂ ಕೂಡ ಹಾಕ್ಕೊಳ್ಬೋದು. ಸೊ ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಲಿಂಕ್ ಇಲ್ಲಿಗೆ ಬಂದಿರುತ್ತೆ. ಓಕೆನಾ? ಸೊ ಈ ಥರ ಬಂದಿರುತ್ತೆ. ನೆಕ್ಸ್ಟು ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ಸ್ಟಿಕ್ಕರ್ದು ಸಿಂಬಲ್ ಇದೆಯಲ್ಲ, ಅದನ್ನು ಟೆಕ್ಸ್ಟ್ನ ಬರೀಬೇಕು ನೀವು. ಬೈ ನೌ ಅಂತ ಬರೀರಿ. ಬೈ ನೌ ಅಂತ ನಾನಿಲ್ಲಿ ಟೆಕ್ಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಇದ್ರದ್ದು ಕಲರ್ ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. ನಾನು ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊತೀನಿ. ರೆಡ್ ಕಲರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಒಂದು ಫಿಂಗರ್, ಅದನ್ನು ತೋರಿಸೋ ಥರ ಫಿಂಗರ್ದು ಇಮೋಜಿನ ನಾನಿಲ್ಲಿ ಹಾಕ್ಕೊತೀನಿ. ಓಕೆನಾ? ಸೊ ಈ ಒಂದು ಇಮೋಜಿನ ಹಾಕ್ಕೋತೀನಿ. ಹಾಕ್ಕೊಂಡಿದ್ದಾದಮೇಲೆ ಮೇಲ್ಗಡೆ ಡನ್ ಅಂತ ಕಾಣಿಸ್ತಿದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಈ ಇಮೋಜಿನ ಹಾಕ್ಬಿಟ್ಟು ಮೇಲ್ಗಡೆ ಡನ್ ಅಂತ ಇದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಕೆಳಗಡೆ ನೀಟಾಗಿ ಕೂರಿಸ್ಕೊಳ್ಳಿ. ಓಕೆನಾ? ಇಷ್ಟ ಆಯಿತಾ? ಇಷ್ಟ ಆದಮೇಲೆ ನೀವು ಮ್ಯೂಸಿಕ್ ಏನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆ ನೋಡಿ. ಮ್ಯೂಸಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಮ್ಯೂಸಿಕ್ನ ಕೂಡ ಹಾಕ್ಕೊಳ್ಬೋದು. ನಿಮಗೆ ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ಒಂದು ಮ್ಯೂಸಿಕ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಟ್ರೆಂಡಿಂಗ್ ಮ್ಯೂಸಿಕ್ಗಳು ಎಲ್ಲನೂ ಕೂಡ ಇರುತ್ತೆ. ಸೊ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ? ಈ ಥರ ಮ್ಯೂಸಿಕ್ನ ಕೂಡ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ತುಂಬಾ ಆಪ್ಷನ್ಸ್ ಇರುತ್ತೆ ಮ್ಯೂಸಿಕ್ಕಿಂದು, ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮ್ಯೂಸಿಕ್ನ ಹಾಕಿದ್ದಾದಮೇಲೆ ಬ್ಯಾಕ್ ಬನ್ನಿ. ಇವಾಗ ಸೆಲೆಕ್ಟ್ ಮಾಡಿಕೊಂಡು ಅದು ಮ್ಯೂಸಿಕ್ಕು ಆ್ಯಡ್ ಆಗುತ್ತೆ. ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮ್ಯೂಸಿಕ್ಕು ಆ ಒಂದು ಸ್ಟೋರಿಗೆ ಆ್ಯಡ್ ಆಗಿರುತ್ತೆ. ಆ್ಯಡ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಮ್ಯೂಸಿಕ್ ಆ್ಯಡ್ ಆಗಿರುತ್ತೆ. ಇಲ್ಲಿ ಯುವರ್ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಫೋಟೋ ನಿಮ್ಮ ಸ್ಟೋರಿನಲ್ಲಿ ಇರುತ್ತೆ. ಸೊ ನಿಮಗೆ ತುಂಬಾ ಫ್ರೆಂಡ್ ಸರ್ಕಲ್ ಏನಾದರೂ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ ಅಂತ ಅಂದರೆ ನೀವು ಈ ಥರ ಮಾಡಿಬಿಟ್ಟು ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡ್ಕೊಳ್ಬೋದು. ಇದು ಝೀರೋ ಇನ್ವೆಸ್ಟ್ಮೆಂಟು, ಯಾವುದೇ ರೀತಿಯಾಗಿ ಇನ್ವೆಸ್ಟ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಈ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಓಕೆನಾ? ಜಸ್ಟು ಒಂದು ಫೋಟೋನ ಹಾಕ್ಬಿಟ್ಟು ಆ ಲಿಂಕ್ನ ಯೂಸ್ ಮಾಡಿಕೊಂಡು ಬೇರೆ ಯಾರಾದರೂ ತೊಗೊಂಡ್ರೆ ಖಂಡಿತ ನಿಮಗೆ ಕಮಿಷನ್ನು ಬರುತ್ತೆ. ಈ ಥರ ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಪ್ರಾಡಕ್ಟ್ನ ತೊಗೊಂಡಿದ್ದೀರಾ ಅಂತ ಅಂದರೆ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಅಲ್ಲಿ ನೀವು ಲಿಂಕ್ನ ಕೊಡ್ಬೋದು. ಅಥವಾ ಯೂಟ್ಯೂಬಲ್ಲಿ ಶಾರ್ಟ್ಸಿಗೆ ಕೂಡ ಹಾಕಿಬಿಟ್ಟು ನೀವು ಲಿಂಕ್ನ ಕೊಡ್ಬೋದು. ಓಕೆನಾ? ಆವಾಗ ಒಟ್ಟಿನಲ್ಲಿ ರಿವ್ಯೂ ಕೊಟ್ಟಾಗ ನೀವು ಜಾಸ್ತಿ ಬೈ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದರಲ್ಲಿ ಸ್ವಲ್ಪ ಕಡಿಮೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ.